ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಸರ್ ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ತುಮಕೂರಿಂದ ಮಾಡಿದ್ದೆ ಮೇಡಮ್. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್, 24/5/2026. 24/5/2026. ಟೈಮು ಬೆಳಿಗ್ಗೆ 9:56. ಬೆಳಗ್ಗೆ 9:56. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. 9:56 ಬೆಳಗ್ಗೆ. ಹೌದು ಮೇಡಮ್, ಹೌದು. ಸರ್ ನಮಸ್ತೆ. ನಮಸ್ತೆ ಮೇಡಮ್. 2026 ಎಸ್ ಮೇಡಮ್, ಹೌದು. ಎಷ್ಟು ತಿಂಗಳಾಯ್ತು ಹೇಳಿ? ಮೇಡಮ್, 1.5 ತಿಂಗಳು ಮೇಡಮ್. 1.5 ತಿಂಗಳಿಗೆ ಮಗು ನಿದ್ದೆ ಮಾಡ್ತಿದೀಯ ಇಲ್ವಾ ಅಂತ ಕೇಳಕ್ ಮಾಡಿದ್ರಾ? ಇಲ್ಲ ಮೇಡಮ್, ಅವ್ರು ಹೆಲ್ತ್ ಆರೋಗ್ಯ ಬಗ್ಗೆ ಕೇಳ್ಬೇಕು ಮೇಡಮ್. ಆಕ್ಚುಲಿ 45 ಡೇಸ್ ಇಂದಾನು ನಾನೆಲ್ಲೋ ಕೇಳಿಲ್ಲ. ಅವರು ಡಿಸ್ಚಾರ್ಜ್ ತಗೊಂಡು ರಿಪೋರ್ಟ್ ಬಿಟ್ರೆ ಫಸ್ಟ್ ನಿಮ್ಮ ಹತ್ರನೇ ಕೇಳ್ತಾ ಇರೋದು ಹೇಗಿದೆ ಅಂತ. ನಿಮ್ಮ ಮೇಲೆ ಕೇಳ್ಬೇಕು ಅನ್ನೋದು ಒಂದು ನಂಬಿಕೆ. ಸಿಂಹ ರಾಶಿ ಬರುತ್ತೆ, ಪೂರ್ವ ಫಲ್ಗುಣಿ ನಕ್ಷತ್ರ ಮಗುದು. ಹೌದು ಮೇಡಮ್, ಹೌದು. ನಿಮ್ಮ ಮಗು ಲಗ್ನ ಬಂದು ಕಟಕ ಲಗ್ನ ಬರುತ್ತೆ. ಲಗ್ನಕ್ಕೆ 12ನೇ ಮನೆ ಕೆಟ್ಟಿದೆ. ಲಗ್ನಕ್ಕೆ ವ್ಯಯಸ್ಥಾನ ಕೆಟ್ಟಿದೆ. ವ್ಯಯಸ್ಥಾನದಲ್ಲಿ ಮೇಯ್ನು ಮಗುಗೆ ಈ ಕಟಕ ಲಗ್ನಕ್ಕೆ ಶುಕ್ರ ಏನು ನಿಮಗೆ ಫಲವನ್ನು ಕೊಡಬೇಕೋ ಆ ಒಂದು ಶುಕ್ರ ಮತ್ತು ಗುರು ಇಬ್ಬರೂ 12ನೇ ಮನೆಗೆ ಬಂದಿದ್ದಾರೆ. ವಿದ್ಯಾಭ್ಯಾಸ ಅಂತ ಬಂದಾಗ ತುಂಬ ಚೆನ್ನಾಗಿ ಓದ್ತಾನೆ ಮಗು. ವಿದ್ಯಾಭ್ಯಾಸದಲ್ಲಿ ಏನೂ ತೊಂದರೆ ಇಲ್ಲ. ಅದರಲ್ಲೂ 2026ರಿಂದ 2040 ಕೂಡ ಶುಕ್ರ ದಶನೇ ನಡೀತಾ ಇದೆ. ಬಟ್ ಎಲ್ಲ ಒಂದು ಕಡೆ ನಿಮಗೆ ನೀವೇನು ಮಾಡ್ತಿದ್ದೀರಿ? ಮೇಡಮ್, ನಾವು ಒಂದು ಫೈನಾನ್ಸ್ ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ. ನಿಮಗೆಲ್ಲ ಸ್ವಲ್ಪ ಒಂಚೂರು ದುಡ್ಡು ಕಾಸು ಖರ್ಚು ಜಾಸ್ತಿ ತೋರಿಸ್ಬೋದು, ನೋಡ್ಕೊಳ್ಳಿ. ಅದು ಬಿಟ್ಟರೆ ಸೂರ್ಯ ಬುಧ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಗೌರ್ಮೆಂಟ್ ಕೆಲಸ ಎಲ್ಲ ಆಗುತ್ತೆ. ಶುಕ್ರನಿಗೆ ಮತ್ತು ಗುರುಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದು ತುಂಬ ಲಾಂಗ್ ಟೈಮ್ ಇರುತ್ತೆ, 2040 ನೋಡ್ಕೋಬೇಕು. ಹಾಗಾಗಿ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮತ್ತು ಇನ್ನು ಹೆಸರಿಟ್ಟಿಲ್ವಾ? ಇನ್ನೇ ಹೆಸರಿಟ್ಟಿಲ್ಲ ಮೇಡಮ್. ಓಕೆ, ಒಂದೊಳ್ಳೆ ಹೆಸರಿಡಿ. ನಮ್ಮ ಸಂಸ್ಥೆ ನಂಬರ್ ಕರೆ ಮಾಡಿ. ಇನ್ನೊಂದ್ಸತಿ ನಿಮ್ಮ ಮಗು ಜಾತಕವನ್ನು ಕೇಳಿಕೊಂಡು ಒಂದೊಳ್ಳೆ ಹೆಸರಿಡಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಕಿಕ್ಕೇರಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಮಗನ್ ಬಗ್ಗೆ ಕೇಳಬೇಕಿತ್ತು, ತಂಗಿ ಮಗನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 21/10/2010. 2010. ಓಕೆ, ಹುಟ್ಟಿ ಟೈಮು 9:45 AM ಬೆಳಿಗ್ಗೆ. ಬೆಳಗ್ಗೆ 9:45. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. 9:45. ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನ್ ಪ್ರಶ್ನೆ ಸರ್ ನಿಮ್ಮ ಮಗನ ಬಗ್ಗೆ? ನಮ್ಮ ತಂಗಿ ಮಗ ಮೇಡಮ್, ಅದಕ್ಕೆ ಅವನು ಮುಂದಕ್ಕೆ ಏನ್ ಓದ್ತಿದ್ದಾನೆ, ಹೆಂಗ್ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ್ಯ ಇದೆಯಾ, ಯಾವ್ದು ಓದ್ಬೋದು ಅಂತ ಕೇಳೋಣ ಅಂದ್ಬಿಟ್ಟು ಮಾಡ್ದೆ. ಮೀನ ರಾಶಿ ಉತ್ತರಭಾದ್ರ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು, ತಂಗಿ ಮಗಂದು. ಬಟ್ ಗೌರ್ಮೆಂಟ್ ಕೆಲಸ ಯಾರಾದ್ರೂ ಇದ್ದಾರಾ ನಿಮ್ಮ ಮನೇಲಿ? ಗೌರ್ಮೆಂಟ್ ಜಾಬ್ ಅವ್ರು ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ ಅವ್ರಿಗೂ. ಓಕೆ, ನೋಡಿ ನಿಮ್ಮ ಮಗನಿಗೆ ಚಂದ್ರಗುರು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಶುಕ್ರ ಬುಧ ಸೂರ್ಯ ಈ 3 ಜನನು ಕೆಟ್ಟಿದ್ದಾರೆ. ಅಂದರೆ 12ನೇ ಭಾವ ಕೆಟ್ಟಿದೆ. ಆ 12ನೇ ಭಾವ ಕೆಟ್ಟಿರೋದ್ರಿಂದ ಲಗ್ನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮ್ಯಾರೇಜ್ ಲೈಫು ತೊಂದರೆ ಕೊಡುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಇವಾಗ ಏನು ಓದ್ತಿದ್ದಾರೆ? ಫಸ್ಟ್ PUC ಓದ್ತಿದ್ದಾನೆ. ಒಂದು ನಮ್ಮಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಸಿಗುತ್ತೆ. ಮತ್ತು ಸೂರ್ಯ ಬುಧ 12ನೇ ಮನೆ ಕೆಟ್ಟಿರೋದ್ರಿಂದ ನಿಮಗೆ ಗೌರ್ಮೆಂಟ್ ಕೆಲಸಕ್ಕೆ ಬೇಕಾಗಿರೋಂಥ ಕೆಲವೊಂದು ಸ್ಟೋನ್ ಸಿಗುತ್ತೆ. ಖಂಡಿತ ಅದನ್ನು ಅಳವಡಿಸಿ, ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ಳಿ. ಇಲ್ಲ ಆ ಮಗುಗೆ ಆ ಮಗು ಎಲ್ಲಿ ಓದ್ತಾನೆ, ಹೇಗಿರ್ತಾನೆ ಅನ್ನೋದು ಒಂದು ಎಜುಕೇಷನ್ ಸ್ಟೋನ್ ಅಥವಾ ಬ್ರೇಸ್ಲೆಟ್ ಸಿಗುತ್ತೆ, ಅದನ್ನು ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಯಾಕಂದರೆ ನಡೀತಿರೋ ಟೈಮ್ ಕೂಡ ಹಾಗೇ ಇದೆ. ನಡೀತಿರೋ ಟೈಮ್ ಕೂಡ 12ನೇ ಮನೆ ಅಂದರೆ ವ್ಯಯಸ್ಥಾನಾಧಿಪತಿ ಬುಧ 12ನೇ ಮನೆಯಲ್ಲಿ ಇರ್ತಾನೆ. ಸೊ ಅದೇ ಒಂದು ದಶ ನಡೀತಾ ಇರೋದ್ರಿಂದ ಟೈಮ್ ಕೆಟ್ಟಿದೆ ಮಗುಗೆ. ಓದೋದ್ರಲ್ಲಿ ಸ್ವಲ್ಪ ಡಲ್ ಆಗ್ತಾನೆ. ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ನಾನು ಕೊಡೋವಂಥ ಸ್ಟೋನ್ ಇಟ್ಕೊಳ್ಳಿ, ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್, ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೋಭಾ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 27/12/2001. ಹಾ, 2001. ಓಕೆ, ಹುಟ್ಟಿ ಟೈಮು 1:51 ಮೇಡಮ್. ಮಧ್ಯಾಹ್ನನಾ ರಾತ್ರಿನಾ? ಮಧ್ಯಾಹ್ನ 1:51 ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ವೃಷಭ ರಾಶಿ ಕೃತಿಕ
ಕೃತಿಕಾ ನಕ್ಷತ್ರ ಬರುತ್ತೆ ನಿಮ್ಮ ಮಗನ್. ಮಕ್ಳು ಭಾಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮದ್ವೆಯಾಗ 1 ವರ್ಷ ಆಯ್ತಾ ಬಂತು. ಓಕೆ, ಅದಕ್ಕೆ ಕೇಳೋಣ ಅಂತ ಮಾಡಿದೆ ಮೇಡಮ್. ಹಂಗೆ ಕೆಲ್ಸದ್ದು ಮದ್ವೆದು ಅಲ್ಲ ಮಕ್ಳದು ಕೇಳಕ್ಕೆ ಅಂತ. ಇವಾಗ ಕೆಲಸ ಬೇಕಾ ಮಕ್ಳು ಬೇಕಾ? ಮಕ್ಳದು ಮೇಡಮ್. ಇವಾಗ 2022ರಿಂದ 2040 ರಾಹುದಶ ನಡೀತಿದೆ. ಮಕ್ಕಳು ಅಂತ ಬಂದಾಗ ಈಗ ನಡೀತಾ ಇರೋ ಟೈಮು ಸ್ವಲ್ಪ ಡಿಫ್ರೆನ್ಸ್ ಇದೆ. ಮಕ್ಕಳು ಅಂತ ಬಂದಾಗ ಒಂದೇ ಜಾತಕ ನೋಡಿದ್ರೆ ಆಗಲ್ಲ, 2 ಜಾತಕನೂ ನೋಡಬೇಕಾಗತ್ತೆ. ನಿಮ್ಮ ಸೊಸೆ ಇವ್ರ ಮಗನಾ? ಮಗಳು ಮೇಡಮ್. ಮಗಳ? ನಿಮ್ಮ ಅಳಿಯಂದು ನೋಡಬೇಕಾಗತ್ತೆ. ಇರಲಿ ನೋಡೋಣ. ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಿದ್ದಾರಾ? ಅಂದ್ರೆ ಅದೇ ಎಕ್ಸಾಮ್ ಬರೀಬೇಕು ಅಂತ ಇದ್ದಾಳೆ ಮೇಡಮ್. ಎಕ್ಸಾಮ್ ಬರ್ಸಿ. ನಿಮ್ಮ ಮನೇಲಿ ಯಾರು ಗೌರ್ಮೆಂಟ್ ಜಾಬ್ ಅವ್ರು ಇಲ್ಲ, ಆದರೆ ಇವ್ರಿಗೆ ಗೌರ್ಮೆಂಟ್ ಎಕ್ಸಾಮ್ ಬರ್ಸಿದ್ರೆ ಖಂಡಿತ ಕೆಲಸ ಮಾತ್ರ ಸಕ್ಸಸ್ ಕೊಡುತ್ತೆ. ಕೆಲಸ ಆಗುತ್ತೆ ಅಂತ ಹೇಳ್ತೀನಿ. ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಕೆಲಸ 22ರಿಂದ ಹೇಳಿ. ಹಳ್ಳಿಯವ್ರದ್ದು ಡೇಟ್ ಆಫ್ ಬರ್ತ್ ಹೇಳ್ಬೋದಾ ಮೇಡಮ್? ಇವಾಗೇ ಆಗೋದಿಲ್ಲ, ನೀವು ನಮ್ಮ ಸಂಸ್ಥೆ ನಂಬರ್ ಕೊಟ್ಟು ಕೇಳ್ಕೊಳ್ಳಿ. ಇವಾಗ ಒಂದೇ ಡೇಟ್ ಆಫ್ ಬರ್ತ್ಗೆ ಹೇಳ್ತಿದ್ದೀನಿ. ಕೆಲಸ ಆಗತ್ತೆ. ಕೆಲಸಕ್ಕೆ ತುಂಬ ಚೆನ್ನಾಗಿದೆ ಟೈಮ್. ಆದರೆ ಗೌರ್ಮೆಂಟ್ ಕೆಲಸಕ್ಕೆ ಬೇಕಾಗಿರುವಂತಹ ಕೆಲವೊಂದು ಸ್ಟೋನು ಮತ್ತು ಬ್ರೇಸ್ಲೆಟ್ನ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಖಂಡಿತ ಯಾವುದೇ ಎಕ್ಸಾಮ್ ಬರೋದ್ರು ಗೌರ್ಮೆಂಟ್ ಎಕ್ಸಾಮ್ ಇವ್ರು ಪಾಸ್ ಆಗ್ತಾರೆ. ಧನ್ಯವಾದ ಮೇಡಮ್ ಕರೆ ಮಾಡಿದ